ನಮಸ್ತೆ. ಗುರುವಾರದ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆ 4:15 8:30ವರೆಗೂ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳೋಣ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ 4:30ಗೆ ಎದ್ದು ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಾಗಿಲನ್ನೆಲ್ಲ ಸಾರಿಸಿ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರತಿ ಗುರುವಾರನೂ ನಾನು 4:30ಗೆ ಎದ್ದು ಈ ರೀತಿ ಮಾಡೋದು. ಇದು ಒಂದು ಸಂಕಲ್ಪ ಅಂತಲೇ ಹೇಳ್ಬೋದು. ನಾನು ಪ್ರತಿ ಗುರುವಾರನೂ ಕೂಡ ಮೊದಲನೇದಾಗಿ ದೇವ್ರಿಗೆ ದೀಪ ಹಚ್ಚಾದ್ಮೇಲೆ ಮಿಕ್ಕಿದ್ದೆಲ್ಲ ಕೆಲಸಗಳನ್ನು ಅಂದರೆ ತಿಂಡಿ ಹಾಲು ಎಲ್ಲನೂ ಅನಂತರನೇ ಮಾಡೋದು. ಸೊ ಮೊದಲನೇದಾಗಿ ಈ ರೀತಿ ಮನೆ ಕೆಲಸ ಎಲ್ಲ ಮುಗಿಸಿ ನಂತರ ನಾನು ನೋಡಿ, ಇವಾಗ ಬೆಳಗ್ಗೆ 4:30 ಆಗಿದೆ, ಇನ್ನೂ ಅಷ್ಟು ಬೆಳಕು ಕೂಡ ಆಗಿಲ್ಲ. ಮನೆ ಮುಂದೆ ಕೂಡ ಎಲ್ಲನೂ ನೀಟಾಗಿ ಪಪ್ಪ ಮಾಡಿಕೊಂಡು ಹೂಗಳು ಕೂಡ ಬಿಟ್ಟಿದೆ. ನಾನು ಅನಂತರ ಅದನ್ನೆಲ್ಲ ಕಿತ್ಕೊತೀನಿ. ಎಲ್ಲ ಮಾಡಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೇನ ನಾನು ಹಿಂದಿನ ದಿನವೇ ನೀಟಾಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಇದೆಲ್ಲ ಹೂಗಳು ನಾವು ಆಚೆ ಎಲ್ಲೂ ತಂದಿದ್ದೆಲ್ಲ, ನಮ್ಮ ಮನೆ ಮುಂದೆ ಇರೋಂಥ ಗಿಡಗಳೆಲ್ಲ ಬಿಟ್ಟಿದ್ದೆಲ್ಲ ಕಿತ್ತಿಟ್ಕೊಂಡಿದ್ದೆ. ಸೊ ಎಲ್ಲನೂ ಮುಡಿಸಿ ಈ ಥರ ದೇವ್ರ ಮನೆಯೂ ಕೂಡ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ತುಂಬ ಆಡಂಬರ ಅಂದರೆ ಹೂವಿನ ರಾಶಿನೇ ಹಾಕ್ಬಿಟ್ಟು ಪೂಜೆ ಮಾಡಬೇಕಂತ ಯಾವ ದೇವ್ರೂ ಕೂಡ ಕೇಳಲ್ಲ. ಮನಸ್ಸು ನಮಗೆ ತೃಪ್ತಿ ಆಗೋ ಥರ ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ಮಾಡಿದರೂ ಕೂಡ ದೇವರು ಒಪ್ತಾರೆ ಅನ್ನೋದು ನಂಬಿಕೆ ನನಗೆ. ಸೊ ಎಲ್ಲನೂ ಹೂವೆಲ್ಲ ಮುಡಿಸ್ಬಿಟ್ಟು ನಾನು ಇವಾಗ ದೀಪನ ಹಚ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತುಂಗಾ ತೀರದಿ ನಿಂತ ಯತಿವರನ್ಯಾರೇ, ಪೇಳಮಯ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಪುಲೋತ್ತುಂಗ ಕಾಣಮ್ಮ. ಎಲ್ರಿಗೂ ಶ್ರೀ ಗುರು ರಾಘವೇಂದ್ರರು ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಾನು ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಬೇಡ್ಕೊಳ್ಳೋದು. ನನ್ನ ಮಕ್ಕಳಿಬ್ಬರಿಗೂ ಒಳ್ಳೆ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಅಪ್ಪ ಅಮ್ಮ ಗಂಡಮ್ಮ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತಲೇ ಕೇಳ್ಕೊತೀನಿ. ಇವತ್ತು ಅದೇ ರೀತಿ ಕೇಳಿಕೊಂಡೆ. ಇವಾಗ ಬೇರೆ ಕೇರಳದಲ್ಲಿ ಆಗಿರೋದು ನೋಡಿಬಿಟ್ಟು ಮನಸ್ಸಿಗಂತೂ ತುಂಬಾ ಬೇಜಾರಾಗ್ತಿತ್ತು. ಆದಷ್ಟು ಬೇಗ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಬೇಡ್ಕೊತಿದ್ದೀನಿ. ಪೂಜೆ ಎಲ್ಲ ಆಗಿದ್ದಾದಮೇಲೆ ನನ್ನ ಮಕ್ಕಳ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಅವಳಿಗೆ ಸ್ನ್ಯಾಕ್ಸ್ 11ಗೆ ಇರುತ್ತೆ. ಸೊ ಅದಕ್ಕೆ ಇವತ್ತೇನು ಬೇರೆ ಹಣ್ಣುಗಳನ್ನೆಲ್ಲ ಇದು ಮಾಡೋಕ್ಕಾಗಲಿಲ್ಲ. ಸೊ ಡೇಟ್ಸು ಮತ್ತು ದ್ರಾಕ್ಷಿನ ಹಾಕ್ಬಿಟ್ಟು ಒಂದು ಬಾಳೆಹಣ್ಣು ನೀಟಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಅದಾದಮೇಲೆ ತಿಂಡಿಗೆ ನಾನಿವತ್ತು ಇಡ್ಲಿ ಮತ್ತು ಚಟ್ನಿ ಮಾಡಿ ಸಾಂಬಾರು ಮಾಡಿದ್ದೆ, ಟೊಮೊಟೊ ಸಾಂಬಾರು. ಅದನ್ನು ಕೂಡ ಅವಳಿಗೆ ಹಾಕ್ತಾಯಿದ್ದೀನಿ. ಸೊ ಅವಳಿಗೆ ಮುರ್ಕೊಂಡು ತಿನ್ನೋಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇ ಮುರಿದ್ಬಿಟ್ಟು ಹಾಕಿ ಬರೀ ಸಾಂಬಾರು ಹಾಕ್ತಿದ್ದೀನಿ. ಅವಳು ಚಟ್ನಿ ಎಲ್ಲಾದರೂ ತಿನ್ನೋದಿಲ್ಲ. ಸೊ ಇವತ್ತಿನ ಲಂಚ್ ಬಾಕ್ಸ್ ಅವಳಿಗೆ ಇಷ್ಟೇ. ಸೊ ಇದಾದಮೇಲೆ ಇವತ್ತು ಯಾಕೋ ಅವಳೇ 6:45 ಅಷ್ಟರಲ್ಲಿ ಎದ್ಬಿಟ್ಟು ಅಳ್ತಾ ಇದ್ಲು. ನಾನು ಇವತ್ತು ಸ್ಕೂಲ್ಗೆ ಹೋಗೋಲ್ಲ ಅಂತ. ಅವಳನ್ನೂ ಸ್ವಲ್ಪ ಸಮಾಧಾನ ಮಾಡಿ
ನೋಡಿ ತಿಂಡಿನೂ ರೆಡಿಯಾಗಿತ್ತು. ಎಲ್ಲ ತಿನ್ನಿಸ್ಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದೆ. ಇವತ್ತು ಹೋಗುವಾಗ ಏನಪ್ಪ ಅಂದರೆ 2 ಮಂಕಿ ಬೇರೆ ಇತ್ತು. ಅದು ನೋಡಿ ತುಂಬಾ ಭಯ ಆಗ್ತಾಯಿತ್ತು ನನಗಂತೂ. ಅವ್ರ ಸ್ಕೂಲ್ ಹತ್ರನೇ ಬಂದಿತ್ತು 2 ಮಂಕಿನೂ. ಪಾಪ ಅದರಲ್ಲಿ ಒಂದು ಕೋತಿಗಂತೂ ಏನೋ ಹುಷಾರಿರಲಿಲ್ಲ, ಏನೋ ಗೆಡ್ಡೆ ಥರ ಬೆಳ್ಕೊಂಡ್ಬಿಟ್ಟಿತ್ತು. ಅದೇ ರೀತಿ ನನ್ನ ಮಗಳು ಸ್ಕೂಲಲ್ಲಿ ವೆಜಿಟೇಬಲ್ಸ್ ಡೇ ಅಂತ ಮಾಡಿದರು. ಅದರಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡಿದ್ಲು, ಡ್ಯಾನ್ಸ್ ಮಾಡ್ತಿದ್ದಾಳೆ. ಸೊ ಫ್ರಂಟ್ ಲೈನಲ್ಲಿ ಲೆಫ್ಟ್ ಸೈಡ್ ಲಾಸ್ಟಲ್ಲಿ ನಿಂತಿರೋಳು, ಆ ಕಡೆ ತಿರುಗಿದ್ದಾಳಲ್ಲ ಅವಳೆ ನನ್ನ ಮಗಳು ಸುದೀಕ್ಷಾ ಅಂತ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಇದು ನನ್ನ ವಿಡಿಯೋ. ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಅವಳು ಕೂಡ ವೆಜಿಟೇಬಲ್ಸ್ ಡೇ ಆಗಿರೋದ್ರಿಂದ ವೆಜಿಟೇಬಲ್ ಕಾರ್ವಿಂಗ್ ಅಂತ ಎಲ್ಲರೂ ಪೇರೆಂಟ್ಸ್ಗಳು ಮನೆಯಿಂದನೇ ಮಕ್ಕಳಿಗೆ ಮಾಡಿಕೊಟ್ಟು ಕಳಿಸ್ಬೇಕಾಗಿತ್ತು. ಸೊ ನೋಡಿ ಎಲ್ಲರೂ ಎಷ್ಟೊಂದು ಜನ ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯ ಇರೋದು ಬೀಟ್ರೂಟಲ್ಲಿ ಮಾಡಿದ್ದೀವಲ್ಲ, ಅದೇ ನಾನು ನನ್ನ ಮಗಳಿಗೆ ಮಾಡಿಕೊಟ್ಟು ಕಳಿಸಿದ್ದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಪುನಃ ಬೇರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋವರೆಗೂ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.